ಆಯ್ತಾ? ಆಯ್ತು. ಈಗ ಮಾನ್ಯ ಉಪಾಧ್ಯಕ್ಷರೇ, ನಮ್ಮ ಡಾಕ್ಟರ್ ಚಂದ್ರು ಅವರು ಅವ್ರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಕೇಳಿದ್ರು, ಅದನ್ನ ಕ್ಲಿಯರ್ ಮಾಡಿದ್ದೀನಿ. 2 ಬೋರ್ವೆಲ್ ಕೊಡಬೇಕು ಬಿಕಾಸ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಮತ್ತು ಇನ್ಕನ್ವೀನ್ಸ್ ಆದ್ರಿಂದ ಆಯ್ತಾಯ್ತು ಹೇಳ್ತೇನೆ. ರಾಜ್ಯದ ಒಟ್ಟಾರೆ ನಮ್ಮ ಎಲ್ಲ ಮಾನ್ಯ ಸದಸ್ಯರ ಅಭಿಪ್ರಾಯ ಏನು, ಗಂಗಾ ಕಲ್ಯಾಣ ಸಂಖ್ಯೆನ ಹೆಚ್ಚು ಮಾಡಿ 1-2 ಕೊಡ್ತಾ ಇದ್ದಾರೆ ಒಂದು ಕ್ಷೇತ್ರಕ್ಕೆ ಅಂತ ಹೇಳ್ತಾ ಇದ್ದಾರೆ. ಈ ಕಡೆಗೂ ಅಭಿಪ್ರಾಯ ಇದೆ, ಆ ಕಡೆಗೂ ಇದೆ. ವಾಸ್ತುಸ್ಥಿತಿ ಏನಂದ್ರೆ, ಲ್ಯಾಂಡ್ ಪರ್ಚೇಸ್ ಸ್ಕೀಮು ಮತ್ತು ಗಂಗಾ ಕಲ್ಯಾಣ ಮಾಡಿದ್ದೇ ಕಾಂಗ್ರೆಸ್ ಸರ್ಕಾರ. ಉತ್ತರ ಕೊಡ್ಲಿ ಚಂದ್ರ, ಉತ್ತರ ಕೊಡ್ಲಿ. ಒಂದೊಂದು ಶಬ್ದ ಎಂದು ಮಾತಾಡೋದು ಉತ್ತರ ಸಿಗ್ತಾ ನಿಮ್ಗೆ. ಮಾಡಲೇಬೇಕಾದಂತ ಸಲಹೆ ಮಾಡಕ್ಕೆ ಪ್ರಯತ್ನ ಮಾಡ್ತೀನಿ. I have taken all your suggestion very sportively. Whatever is possible to implement, I will also try to implement. So I am not doing politics. I am not speaking politics. So ಇದರಿಂದ ಇದು ಮಾಡಿದ ಉದ್ದೇಶನೇ ಅವನ ಬಿಲೋ ಪಾವರ್ಟಿ ಲೈನಿಂದ ಮೇಲೆ ಎತ್ತಬೇಕು ಅಂತ ಹೇಳಿ. ಅವ್ರಿಗೆ ಸುಮಾರು ಲ್ಯಾಂಡ್ ಪರ್ಚೇಸ್ ಅಲ್ಲಿ 70,000 ಎಕರೆ ಪರ್ಚೇಸ್ ಮಾಡಿ ಅಷ್ಟಕ್ಕೆ ಅವ್ರಿಗೆಲ್ಲ ಬೋರ್ವೆಲ್ ಕೊಟ್ಟು ಅಪ್ಲಿಟ್ ಮಾಡೋಕ್ಕೆ ಸುಮಾರು ಪ್ರಯತ್ನಗಳಾಗಿದೆ. ಇಷ್ಟು 1991 ಲ್ಯಾಂಡ್ ಪರ್ಚೇಸ್ ಸ್ಕೀಮ್ ಬಂತು ಕರ್ನಾಟಕದಲ್ಲಿ. ನಿಯರ್ಲಿ 70,000 acres of land is being purchased. The borewells were drilled. Electrification is being done. They are cultivating. But still, there is a large population left without borewells. There are families without land. ಇದೆಲ್ಲ ಎಲ್ಲರೂ ಈಗ ನಮ್ದೇನು ಬಡತನ ಹೋಗ್ಬೇಕು. ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಆಗಲಿ, ನಮ್ಮ ಕಾನ್ಸ್ಟಿಟ್ಯೂಷನ್ ಎಲ್ರಿಗೂ ಸಮಾನತೆ, ಸಮಾನ ಅವಕಾಶ ಕೊಡಿ ಅಂತ ಸಿಗಬೇಕು. ಆದ್ರೆ ನಿಮ್ಮನ್ನ ಕೇಳೋದು ಸರಿ ಇಲ್ಲ ಅಂತ, ನಿಮ್ಮ ಸಲಹೆಗಳು ಹೆಚ್ಚು ಕೊಡಬೇಕು ಅಂತ ಹೇಳಿದ್ರೆ ಈ ಕಡೆನೂ ಅದೇ ಇದೆ, ಇಲ್ಲೂ ಅದೇ. ಅದನ್ನು ನಾವು ನಮ್ಮ ಸರ್ಕಾರ ಈ ಸಾರಿ ಮುಂದಿನ ಇದರಲ್ಲಿ ಮಾಡಿ. ಯಾಕೆ ಇದು ಡಿಲೇ ಆಯಿತು ಅಂದರೆ, ಕಳೆದ 22-23 ಅಲ್ಲಿ ಡ್ರಿಲ್ಲು 16 ಜನ ಇದ್ರು. ಅವರೆಲ್ಲ ಏನು ಗಲಾಟೆ ಇತ್ತು, ಸ್ಕ್ಯಾಮ್ ಆಯಿತು, ನಿಲ್ಲಿಸಿದ್ರು, ಅದೆಲ್ಲ ಅಕ್ಯುಮುಲೇಟ್ ಆಯಿತು, ನಿಂತೋಯ್ತು. ಸುಮಾರು 18,000 ಬೋರ್ವೆಲ್ಗಳು ಕೊಡೆದು ಸ್ಟೇ ಆಯಿತು. ಈಗ ಡ್ರಿಲ್ ಮಾಡಕ್ಕೆ ಶುರು ಮಾಡಿದ್ದೀವಿ. ದಿಸ್ ವಾಸ್ ಹ್ಯಾಪನ್ಡ್ ಇನ್ ದಿ ಪ್ರೀವಿಯಸ್ ಗವರ್ಮೆಂಟ್. ಐ ಡೋಂಟ್ ವಾಂಟ್ ಟು ಬ್ಲೇಮ್ ಎನಿಬಡಿ. ಅದಾಯಿತು. ಆಮೇಲೆ ಕೋರ್ಟ್ ಅದೆಲ್ಲ ಕ್ಲಿಯರ್ ಮಾಡಿದ್ರು. ಅದನ್ನು 18,000 ಬೋರ್ವೆಲನ್ನು ಡ್ರಿಲ್ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಈಗಿನ ಅವಧಿನಲ್ಲಿ ಕಡಿಮೆ ಇದೆ, 7 ಬರ್ತಾ ಇದೆ ಒಂದು ಕ್ಷೇತ್ರಕ್ಕೆ. ಅದು ಎಲ್ಲ ಸೇರಿಸಿ, ಚಂದ್ರು ಎಲ್ಲ ಸೇರಿಸಿ, ಎಲ್ಲ ನಿಗಮಗಳು ಕರೆಕ್ಟ್ ಇದೆಯಾ ಇಲ್ಲ ಅಂತ ಹೇಳ್ತಾ ಇಲ್ಲ. ಆಯ್ತು. ಈಗ ಸುರೇಶ್ ನಿಮಿಷ ಸರ್, ಕೇಳಲಿಲ್ವಾ? ಸಂಕ್ಷಿಪ್ತವಾಗಿ ನೀವು ಒಂದು ಅವರೆಲ್ಲ ಏನು ಕ್ವಶನ್ ಕೇಳ ಅಲ್ಲ, ವಿಷಯಕ್ಕೆ ಬಂದುಬಿಟ್ರಿ, ಒಂದು ಉತ್ತರ ಕೊಟ್ಟು ಬಿಡಿ, ಮತ್ತೆ ಬೇಕಾದ ಚರ್ಚೆಗೆ ಅವಕಾಶ ಮಾಡಿಕೊಡುವ. ಈಗ ಎಲ್ಲ ಹೇಳಿ ಆಯ್ತು, ಸಿಗ್ತದೆ ಮಾರ. ಅವ್ರು ಹೇಳಿದ್ರಿ ಅದು ಇದೆ. ಈಗ ಅದಕ್ಕಾಗಿ ನಿಮ್ಗೆ ಇಲ್ಲಿ ಪ್ರಶ್ನೆ ಬಂದಿದೆ ಅಲ್ಲ, ಫಸ್ಟ್ ಉತ್ತರ ಕೇಳಿ ಅಧ್ಯಕ್ಷರೇ. ಅದಕ್ಕೆ ಮತ್ತೆ ಸಮಸ್ಯೆ ಇದ್ರೆ ಅವರ ಕೇಸಲ್ಲಿ ಯಾಕೆ ಆ ರೀತಿ ಆಯ್ತು ಅಂತ ಹೇಳಿದ್ದೀನಿ. ಅಂಬೇಡ್ಕರ್ ನಿಗಮದಿಂದ ಆಡಳಿತಾತ್ಮಕ ನಿರ್ಧಾರಗಳಾಗ್ತಿದ್ದು, ಅದು ಬೇರೆ ಇಲಾಖೆ ನಿಗಮಗಳಿಗೆ ಹೋಗ್ತಾ ಇತ್ತು. ಫೈನಾನ್ಷಿಯಲ್ ಪವರ್ಸ್ ಕೊಟ್ಟಿರಲಿಲ್ಲ. ಅದನ್ನು ಆ ಪವರ್ಸು ಫೈನಾನ್ಷಿಯಲ್ ಪವರ್ ಕೊಡಬೇಕಾದ್ರೆ ಅಲ್ಲಿ ಕನ್ಫ್ಯೂಷನ್ ಆಯಿತು, ಡಿಲೇ ಆಯಿತು. ಅವರು 12 ಕೊಳವೆಗಳು ಅವು ಕ್ಷೇತ್ರದ ನಿಂತಾಯಿತು. ನಾವು ಐ ಹ್ಯಾವ್ ಗಿವನ್ ಇನ್ಸ್ಟ್ರಕ್ಷನ್ ಟು ಡ್ರಿಲ್ ದೋಸ್ 12 ಬೋರ್ವೆಲ್ಸ್ ಇನ್ ಇಸ್ ಕಾನ್ಸ್ಟಿಟ್ಯೂಷನ್. ಎಷ್ಟು ದಿವಸ ಇಮಿಡಿಯೇಟ್ ಆಗಿ ಕೊಡ್ತೀವಿ, ಅದೇನು ದುಡ್ಡಿನ ತೊಂದರೆ ಇಲ್ಲ. ಓವರ್ ಆಲ್ ನಮ್ಮ ಮಾನ್ಯ ಸದಸ್ಯರು 12 ಜನದ ಏನು ಪ್ರಶ್ನೆ ಕೇಳಿದ್ದಾರೆ, ಎಷ್ಟು ಸಮಯದಲ್ಲಿ ಅದು ಬೋರ್ವೆಲ್ ಡ್ರಿಲ್ ಆಗಿದೆ ಅಂತ ಹೇಳ್ತಾ ಇದ್ದೀನಲ್ಲ. ಇಮಿಡಿಯೇಟ್ ಆಗಿ ಒಂದು ನಿಮಿಷ ಅಲ್ಲ, ಅದು ಇವತ್ತಾಗಬೇಕಂದ್ರೆ ನಾ 1 ವಾರ 10 ದಿವಸ ಅಧ್ಯಕ್ಷರೇ. ಸನ್ಮಾನ್ಯ ಇಮಿಡಿಯೇಟ್ ಅಂದ್ರೆ ಏನು? ಇಮಿಡಿಯೇಟ್ ಆಗಿ ಕ್ಷಣದ ಇಮಿಡಿಯೇಟ್ ದುಡ್ಡಿನ ಕೊರತೆ ಇಲ್ಲ ಅಂದ್ಮೇಲೆ ಅವ್ರಿಗೆ ಟೆಂಡರ್ ಪ್ರೋಸೆಸ್ ಮಾಡಿ ಕೊಟ್ಬಿಟ್ಟು ಅವ್ರಿಗೆ ಮಾಡಿಸ್ತೀವಿ ಅಂತ ಹೇಳಿದ್ಮೇಲೆ ಅವರು ಪ್ರಶ್ನೆ ಕೇಳಿ. ಮಾನ್ಯಾಧ್ಯಕ್ಷರೇ, ಚಂದ್ರಪ್ಪ ನಿಮ್ಗೆ ಡೌಟ್ ಹೇಳಿ, ಅವರ ಡಿಮಾಂಡ್ ಹೇಳಿ. ಸಬ್ ಕ್ವಶನ್ ನೀವು ಕೇಳಿ. ಅದೇ ಒಂದೇ ನಿಮಿಷ ಸಬ್ ಕ್ವಶನ್ ನೀವು ಕೇಳಿ. ಸಭಾಧ್ಯಕ್ಷರೇ, ಅವರು ಪ್ರಶ್ನೆ ಕೇಳಿದ್ದಾರೆ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ ದಯವಿಟ್ಟು. ಶಾಸಕರೇ, ಯಾರು ಕ್ವಶನ್ ಕೇಳಿದ್ದಾರೆ
ಅವ್ರು ಫಸ್ಟ್ ಸಬ್ ಕ್ವಶನ್ ಎಷ್ಟು target ಆಯ್ತು, ಫಸ್ಟ್ ಅವ್ರ ಸಬ್ ಕ್ವಶನ್ ಅವರ ಪ್ರಾಬ್ಲಮ್ ಸಾಲ್ವ್ ಆಗಲಿ, ಅವರ ಪ್ರಾಬ್ಲಮ್ ಸಾಲ್ವ್ ಆಗ್ಲಿ. ಯಾವ ಕ್ವಶನ್ ಕೇಳಿದ್ದಾರೆ ಅವ್ರದ್ದು ಮುಗಿಲಿ. ಅಲ್ಲ ದಯಮಾಡಿ ಯಾರ್ದು ಫಸ್ಟ್ ಕ್ವಶನ್ ಕೇಳಿದ್ದಾರೆ, ಫಸ್ಟ್ ಯಾರು ಫಸ್ಟ್ ಕ್ವಶನ್ ಕೇಳಿದ್ದಾರೆ ಅವ್ರ ಸಮಸ್ಯೆ ಮುಗಿಲಿ. ಫಸ್ಟ್ ಯಾರು ಕೇಳಿದ್ದಾರೆ ಅವ್ರು ಸಬ್ ಕ್ವಶನ್ ಕೇಳಿ ಅವ್ರ ಸಮಸ್ಯೆ ಮುಗಿಲಿ. ಒಂದ್ ಸೆಕೆಂಡ್ ಅವ್ರು ಮುಗಿಲಿ. ಡಾಕ್ಟರ್ ಕೇಳಿ, ನೀವು ಮೇಷ್ಟ್ರ ಅವರೇ, ನೀವು ಅವ್ರಿಗೆ ಉತ್ತರ ಕೊಡಿ. ಚಂದ್ರಪುರ ಒಂದು ನಿಮಿಷ ಎನ್ಕ್ವೈರಿ ನಡೀತಾ ಇದೆ, ಅವ್ರದ್ದು ಮುಗಿಲಿ. ಇವರು ಚಂದ್ರಪುರ ಅವರೇ, ನಿಮ್ದು ಇದೇ ಮುಗಿಲಿಲ್ಲ, ಬೋರ್ವೆಲ್ ಮುಗೀತದೆ. 12ರಿಂದ ನೀವು ಮಾತಾಡಿ. ಬೋರ್ನ ಡ್ರಿಲ್ ಮಾಡಬೇಕು, ಅದು ಅಲ್ಲಿದೆ ರೀ. ಈ ವರ್ಷ ಅವರ ಸಬ್ ಕ್ವಶನ್ ಮುಗಿಲಿ. ಅವರೇ ಚಂದ್ರಪ್ಪ ಅವರೇ, ಏನ್ ಮಾಡ್ತೀರಾ ದಯಮಾಡಿ ಹೇಳಿ ಸಚಿವರು. ನೋಡಿ, ದಯಮಾಡಿ ಟಾರ್ಗೆಟ್ ನ ಹೆಚ್ಚು ಮಾಡ್ಲಿಕ್ಕೆ ಏನ್ ಮಾಡ್ತೀರಾ? ಈಗ ಬರೀ ಓಟಿಗೆ ಮಾತ್ರ ನೋಡಿ ತಾವು ಈ ರೀತಿ ಎಲ್ಲರೂ ಯಾಕೆ ಮಾತಾಡ್ತೀರಿ? ಸಮಾಜಕ್ಕೆ ಸುರೇಶ್ ಬಾಬು ಅವ್ರು ಮಾತಾಡ್ಲಿ. ಮಟ್ಟ ಹೆಚ್ಚು ಮಾಡ್ಲಿಕ್ಕೆ. ಮಾನ್ಯ ಅಧ್ಯಕ್ಷರೇ, ನೋಡಿ ಈಗ ಸನ್ಮಾನ್ಯ ನಿಮಗೆ ಸಮಸ್ಯೆ ಬಗೆಹರಿಸಬೇಕಲ್ಲ. ಆಯ್ತು, ಎಲ್ಲರ ಪರವಾಗಿ ಬರುವ. ಈಗ ಫಸ್ಟ್ ಈಗ ಅವ್ರು ಸಬ್ ಕ್ವಶನ್ ಅಂತ ಕೇಳುವ ಯಾರು ಕ್ವಶನ್ಗೆ ಮತ್ತೆ ನಿಮ್ಮ ಸಲಹೆ ಸೂಚನೆ ತಗೊಳ್ತೇನೆ. ಆಯ್ತು, ಅವರು ಸಬ್ ಕ್ವಶನ್ ಅವ್ರದ್ದು ಮುಗಿಲಿ, ಅವರು ಸಬ್ ಕ್ವಶನ್ ಮುಗಿಲಿ, ಮತ್ತೆ ನೀವು ಮಾತಾಡಿ. ನೀವು ಮತ್ತೆ ಅವ್ರು ಸಬ್ ಕ್ವಶನ್ ಮುಗಿಲ್ಲ. ಆಯ್ತು, ಕೂತ್ಕೊಳ್ಳಿ ಸರ್. ಅವರ ಸಬ್ ಕ್ವಶನ್ ಮುಗಿ ನೋಡಿ. ಅವರು ಪ್ರಶ್ನೆ ಕೇಳಿದ್ದಾರೆ. ನೇಮಿರಾಜ್ ನೀವು ಕೂತ್ಕೊಂಡ್ರಿ. ಮಂತ್ರಿಗಳೇ ಮಂತ್ರಿ ಅವರೇ, ಕ್ವಶನ್ ಕೇಳ್ಬಿಟ್ಟು ಊರಲ್ಲೇ ಇದ್ರೆ ಮಂತ್ರಿ ಅವರೇ, ಮಂತ್ರಿಗಳೇ, ಮನಸ್ಸಿದೆ. ಮಂತ್ರಿ ಅವರು ಕೊಡುವ. ಮಂತ್ರಿ ಅವರೇ, ಮಂತ್ರಿ ಅವರೇ, ನೀವು ಎಲ್ಲಿ ಕೇಳಿ. ಅರ್ಧ ಗಂಟೆ ಚರ್ಚೆಗೆ ಹಾಕಿ. ಎಲ್ಲ ಸಲಹೆ ಕೊಡುವವರು ಇದ್ರು ಮಾರೆ. ಆಯ್ತು, ಈಗ ಮಂತ್ರಿ ಅವರೇ, ಈಗ ನಮ್ಮ ಪ್ರಶ್ನೆ ಯಾರು ಕೇಳಿದ್ದಾರೆ ಶಾಸಕರು, ಆ ಪ್ರಶ್ನೆ ಅವ್ರದ್ದೊಂದು ಕ್ಲಾರಿಟಿ ಆಗಲಿ. ಮತ್ತೆ ಹಲವಾರು ಚರ್ಚೆಗಳು, ಸಲಹೆ ಸೂಚನೆ ಕೂಡ ಬಂದಿದೆ. ಅದಕ್ಕೆ ನಾವು ಸಮಯಾವಕಾಶ ಇದೆ, ಅದಕ್ಕೆ ಅರ್ಧ ಗಂಟೆ ಚರ್ಚೆಗೆ ವಿಶೇಷ ಅವಕಾಶ. ಈಗ ಅವ್ರದ್ದು ಸಮಸ್ಯೆ ಬಗ್ಗೆ ಅಧ್ಯಕ್ಷರೇ, ನಾನು ಸ್ಪಷ್ಟವಾಗಿ ಮಾನ್ಯ ಸದಸ್ಯರಿಗೆ ಹೇಳಿದ್ದೀನಿ. ಓಕೆ, ಅವರು 12 ಬೋರ್ವೆಲ್ಸ್ ಕೊಡ್ಬೇಕಲ್ಲ ಅವ್ರಿಗೆ. ಆಯ್ತು, ಯಾಕೆ ಡಿಲೇ ಆಯ್ತು? ಅವ್ರ ಕೋಟೆ ಏನಾಯ್ತು? Okay. ಆಡಳಿತಾತ್ಮಕ ಅಧಿಕಾರ ಬೋರ್ಡ್ ಅಲ್ಲಿ ಇತ್ತು, ಅಂಬೇಡ್ಕರ್ ನಿಗಮದಲ್ಲಿ. Okay. ಇದು ವರ್ಗಾವಣೆ ಮಾಡ್ತು, ಫೈನಾನ್ಸಿಯಲ್ ಪವರ್ಸ್ ಇರ್ಲಿಲ್ಲ. Okay. ಅದನ್ನ ಮಾಡುವಾಗ ಇವ್ರು ಮಾಡ್ಬೇಕಾದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗಿ ಲೇಟ್ ಆಯ್ತು. Okay. ಈಗ ದುಡ್ಡಿದೆ, ಅದನ್ನ 30 days ಅಲ್ಲಿ ಮಾಡಿ ಅಂತ ನಾನು ಇನ್ಸ್ಟ್ರಕ್ಷನ್ ಕೊಡ್ತೀನಿ ಅಂತ ಹೇಳಿದ್ಮೇಲೆ ಆಯ್ತು. that question is ಆಯ್ತು, ಅವ್ರು ಕೇಳಿ. overall interest. ಕೇಳಿ ಮಾನ್ಯ ಅಧ್ಯಕ್ಷರೇ. ಆಯ್ತು, ಕ್ಲಾರಿಟಿ ಕೇಳಿಯಪ್ಪ. ಅಧ್ಯಕ್ಷರೇ, ಸಬ್ ಕ್ವಶನ್ ಕೇಳಿ ಅವರು. ಹೇಳ್ತಾ ಇದ್ದೀನಿ ನಿಮಗೆ. ಐ ವಿಲ್ ಸಿ ದಟ್ ಇಟ್ ಇಸ್ ಡನ್ ಅಂತ ಹೇಳಿದ್ರೆ ವಾಟ್ ಅಶ್ಯೂರೆನ್ಸ್ ಯು ವಾಂಟ್? ವಾಟ್ ಅಶ್ಯೂರೆನ್ಸ್ ಯು ವಾಂಟ್? ಟಾರ್ಗೆಟ್ ಹೇಳಿ ಸರ್. ಯು ವಾಂಟ್ ಟಾರ್ಗೆಟ್ ಎಷ್ಟು ಕೊಡ್ತೀರಾ ಅಂತ ಎಲ್ಲ ಸೀನಿಯರ್ ಲೀಡರ್ಸ್. ಭೌತಿಕ ಗುರಿ ಜಾಸ್ತಿ ಈಗ ಇದನ್ನ ಅರ್ಧ ಗಂಟೆ ಡಿಸ್ಕಷನ್ ಕೊಡ್ತೇನೆ. ಸಚಿವರೇ ಉತ್ತರ ಕೊಡಬೇಡಿ. ಸಚಿವರೇ ಇದು ಕೊಡ್ಬೇಕು ನೀವು. ಸಚಿವರೇ, ನೀವು ಪ್ರತಿಯೊಬ್ಬರ ಪ್ರಶ್ನೆ ಉತ್ತರ ಕೊಡ್ಲಿಕ್ಕೆ ಹೋಗಬೇಡಿ. ಯಾರು ಪ್ರಶ್ನೆ ಕೇಳಿದ್ದಾರೆ ಅವ್ರಿಗೆ ಉತ್ತರ ಕೊಟ್ಟರೆ ಸಾಕು. ಬೇರೆಯವರೆಲ್ಲ ಪ್ರಶ್ನೆಗೆ, ಸಲಹೆ ಸೂಚನೆಗೆ ಮುಂದಿನ ದಿನಗಳಲ್ಲಿ ಅರ್ಧ ಗಂಟೆ ಅದಕ್ಕೆ ಅವಕಾಶ ಮಾಡಿ ಕೊಡ್ತೇನೆ. ಅಧ್ಯಕ್ಷರೇ ಕೇಳಿ ನಾನು ಹೇಳ್ಬಿಡ್ತೀನಿ. ಎಲ್ಲ ಮಾನ್ಯ ಸದಸ್ಯರು ಅವ್ರ ಸಮಾಜ ಕಲ್ಯಾಣ ಸಚಿವರು ನನ್ನ ಕ್ಷೇತ್ರಕ್ಕೆ ಜಾಸ್ತಿ ಅನುದಾನ ಕೊಟ್ಟಿದ್ದಾರೆ, ಧನ್ಯವಾದಗಳು ಅವರಿಗೆ. ಅವರು ಒಳ್ಳೆ ಸಲಹೆನ ಕೇಳ್ಕೊಂಡು ನಾನು ಕೇಳಿದೆ. ಆದ್ರೆ ಸುಮ್ಮನೆ ಎಲ್ಲರೂ ನಿಂತ್ಕೊಂಡು ಮಾತಾಡೋ ಸಂಖ್ಯೆ ಹೆಚ್ಚು ಮಾಡಬೇಕು. ಆಯ್ತು, 26 ಕೋಟಿ ಕೊಟ್ಟಿದ್ದಾರೆ. ಕೊಟ್ಟಿರೋದು ಅದು ಮಾಡೇ ಮಾಡ್ತೀವಿ. ಅದು ನಂಬರ್ನ ಜಾಸ್ತಿ ಮಾಡಬೇಕು ಅನ್ನೋ ಉದ್ದೇಶ ಸರ್ಕಾರಕ್ಕಿದೆ. ಅವ್ರ ಸಲಹೆನೂ ಕೂಡ ಹಾಗೆ ಇದೆ. ನಾನು ಅವ್ರು ಹೇಳೋದನ್ನ ಅಲ್ಲಗಳಿತಾ ಇಲ್ಲ. ಹೆಚ್ಚಿಗೆ ಈಗ ಚರ್ಚೆ ಮಾಡುವ ಅರ್ಧ ಗಂಟೆ ಅವಕಾಶ ಕೊಡ್ತೇನೆ ಅದಕ್ಕೆ. ಬಟ್ ಸಂಖ್ಯೆನ ಜಾಸ್ತಿ ಮಾಡೋಕೆ ಖಂಡಿತವಾಗಿ ನಾನು ಪ್ರಯತ್ನ ಮಾಡ್ತೀನಿ. ಬಾಬಾ ಸಾಹೇಬ್ ಪಾಟೀಲ್ ನೆಕ್ಸ್ಟ್ ಇದರಲ್ಲಿ ಜಾಸ್ತಿ ಬಾಬಾ ಸಾಹೇಬ್ ಪಾಟೀಲ್ ಕಿತ್ತೂರ್. ಏನಾಗಿದೆ ಮಾನ್ಯ ಸಭಾಧ್ಯಕ್ಷರೇ? ಒಂದ್ ಸೆಕೆಂಡ್ ನೋಡಿ, ಅಲ್ಲಿಗೆ ನೆಕ್ಸ್ಟ್ ಟೈಮ್ ಬೇಕು. ಈಗ ಅಲ್ಲಿ ಒಂದು ಸದಸ್ಯರು ಪ್ರಶ್ನೆ ಕೇಳಿದ್ದಾರೆ.
ಅವ್ರ ಪ್ರಶ್ನೆಗೆ ಉತ್ತರ ಅವ್ರಿಗೆ ಸಬ್ ಕ್ವಶನ್ ಕೇಳಿ ಅವ್ರು ಕೇಳಿ. ಈ ಮಧ್ಯೆ ನೀವೆಲ್ಲ ಎದ್ದು ನಿಂತು ಮಾತಾಡಿದ್ರೆ ಅವರ ಪ್ರಶ್ನೆಗೆ ಪರಿಹಾರ ಕೂಡ ಸಿಕ್ಕುವುದಿಲ್ಲ, ಇಲ್ಲಿ ಸಮಸ್ಯೆ ಕೂಡ ಬಗೆಯಿರುವುದಿಲ್ಲ. ವಿಚಾರಣೆಯಲ್ಲಿ ಈಗ ಅವರ ಪ್ರಶ್ನೆ ಒಂದು ಸಾಲ್ವ್ ಆದರೆ ಅದಕ್ಕೆ ಉತ್ತರ ಕೊಟ್ಟರೆ ನೆಕ್ಸ್ಟ್ ಅರ್ಧ ಗಂಟೆಗೆ ನಿಮ್ಮೆಲ್ಲ ಸಲಹೆ ಸೂಚನೆಗೆ ನಾವು ಅರ್ಧ ಗಂಟೆಗೆ ಅವಕಾಶ ಖಂಡಿತವಾಗಿ ಕೊಡ್ತೇನೆ. ಈಗ ಸಬ್ ಏನಿದೆ ಕೇಳಿ. ಸಭಾಧ್ಯಕ್ಷರೇ, ಸಚಿವರು ಹೇಳಿದ್ರು ಇಲ್ಲ ಬಹಳಷ್ಟು ಜನಕ್ಕೆ ನಾವು ನ್ಯಾಯ ಕೊಡ್ಸಕ್ ಆಗ್ತಿಲ್ಲ, ನಾವು ಮಾಡ್ತಾ ಇದೀವಿ ಅಂತೇಳಿ. Okay. ಆದ್ರೆ ಈ ಟಾರ್ಗೆಟ್ ಗಳನ್ನ ಹಿಂದೆ ಸರ್ಕಾರ ಇದ್ದಾಗ ಅಥವಾ ಹಿಂದಿನ ಟಾರ್ಗೆಟ್ ಗೆ ಇವತ್ತಿನ ಟಾರ್ಗೆಟ್ ನಾವು ಕಂಪೇರ್ ಮಾಡಿದ್ರೆ ಅದು ಏನಾಗ್ಬೇಕು ಬಹಳ ಹೇಳಿ. ಕಡಿಮೆ ಆಗಿದೆ. ಆ ಟಾರ್ಗೆಟ್ ಅನ್ನ ಹೆಚ್ಚುವರಿ ಮಾಡ್ಬೇಕು ಅನ್ನೋದು ಒಂದು. Okay. ಎರಡನೇದು, ಇದೇನು ಸೋಷಿಯಲ್ ವೆಲ್ಫೇರ್ ಇಂದ ಆಡಳಿತ ಅನುಮೋದನೆಯನ್ನು ಕೊಟ್ಟಿದ್ರು, ತದನಂತರ ಮತ್ತೆ ಸಂಬಂಧಪಟ್ಟಂತ ನಿಗಮಕ್ಕೆ ಕೊಡೋದಕ್ಕಿಂತ ಸರ್ ನಮ್ದೊಂದ್ಸಲಿ ನಿಗಮಕ್ಕೆ ಕೊಡೋದಕ್ಕಿಂತ ನೀವು ನೇರವಾಗಿ ಸೋಷಿಯಲ್ ವೆಲ್ಫೇರ್ ನಮ್ದೇನು ಮೇನ್ ಡಿಪಾರ್ಟ್ಮೆಂಟ್ ಇಂದನ ತಾವು ಅದ ಹಣವನ್ನ ಬಿಡುಗಡೆ ಮಾಡಿ ತಾವೇ ಅದನ್ನ ಹ್ಯಾಂಡಲ್ ಮಾಡ್ರಿ ಅನ್ನೋದು. ಈಗ ನೀವು ನಿಗಮಕ್ಕೆ ಕೊಟ್ಟ ಮೇಲೆ ಮತ್ತೆ ನಿಗಮದವ್ರು ಏನ್ ಮಾಡ್ತಾರಂದ್ರೆ ಅವ್ರು ಮತ್ತೇನೋ ಒಂದು ಪಟ್ಟಿಗಳು ಚೇಂಜ್ ಮಾಡ್ಕೊಂಡು ಕುದುರ್ತಾರೆ. ಆಯ್ತು, ನೆಕ್ಸ್ಟ್ ನೇರವಾಗಿ ಆ ಹಣವನ್ನ ನೀವೇ ಆ ಕಾಂಟ್ರಾಕ್ಟರ್ಗಳಿಗೆ ಅಥವಾ ಬೋರ್ವೆಲ್ ಮಾಡುವಂತವರಿಗೆ ಕೊಟ್ಬಿಡಿ. ಓಕೆ, ನಿಮಗೆ ಇದು ಯಾಕಂದ್ರೆ ಆಯ್ತು ಹೇಳಿದ್ರಲ್ಲ ಚಂದ್ರಪ್ಪ, ಅದನ್ನೇ ಮತ್ತೆ ರಿಪೀಟ್ ಮಾಡಬೇಡಿ. ಡಿಪಾರ್ಟ್ಮೆಂಟ್ ನವರಿಗೆ ಮಾಡಿದ್ದು 18-19 ಆಮೇಲೆ ಆ ನಿಗಮದ ಆಶಯಗಳಾದಂತ ಮೂಲಭೂತ ಸೌಕರ್ಯ ಕೊಡ್ಲಿಕ್ಕೆ ಸಿಸಿ ಆಗಿರ್ಬೋದು, ಗಟರ್ ಆಗಿರ್ಬೋದು, ಕುಡಿಯೋ ನೀರಿಗೆ ಇವತ್ತಿನವರೆಗೂ 2 ವರ್ಷದಿಂದ ನಾವು ಏನು ಈಗ ಬೋರ್ವೆಲ್ ಬಗ್ಗೆ ಮಾತಾಡಿ. ಮಾಡಕ್ಕಾಗಿಲ್ಲ ಸರ್. ಅದಕ್ಕೆ ಓಕೆ, ಮಂತ್ರಿಗಳು ಉತ್ತರ ಕೊಡಿ. ಈಗ ಅವರು ಅನೇಕ ಸಲಹೆಗಳನ್ನು ಕೊಟ್ಟಿದ್ದಾರೆ. ಮಾಡಲೇಬೇಕಾಗಿದ್ದವರು ಮಾಡೇ ಮಾಡ್ತೀವಿ, ಓಕೆ, ಮಾಡಕ್ಕಾಗದಿದ್ದವರು ಮಾಡಕ್ಕಾಗಲ್ಲ. ಸರಿಯಾ? ठीक है. बाबा साहब पाटिल ಕಿತ್ತೂರ್ ಅಧ್ಯಕ್ಷರೇ, ಟೈಮ್ ಬೇಕು, ಮಿನಿಸ್ಟರ್ ಟೈಮ್ ಕೇಳಿದ್ದಾರೆ. ಬಾಬಾ ಸಾಹೇಬ್ ಪಾಟೀಲ್ ಕಿತ್ತೂರ್ ಮಂತ್ರಿಗಳೆಲ್ಲ ಉತ್ತರ ಕೊಡಬೇಡಿ.